ಇದು ನಮ್ಮೂರಿನ ಕತೆ ಅಲ್ಲ, ಕರ್ನಾಟಕದ ಕಥೆಯೂ ಅಲ್ಲ. ಆದರೆ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ಯಾರು ಸಿಗಾಕೊಂಡಿದ್ದಾರೆ ಅಂದರೆ ಅದೂ ಅಲ್ಲ. ಆದರೂ ಈ ವಿಷಯವನ್ನು ಇವತ್ತು ಮೊದಲಿನಕ್ಕೆ ತೆಗೆದುಕೊಂಡಿದ್ದೀವಿ ಅಂದರೆ VVIP ಮತ್ತು ಅಧಿಕಾರ ಅಥವಾ ಹಣದ ಮದ ಇದ್ದಂಥ ಈ ಸಮಾಜದ ಕೆಲವು ಜನ ಆಡೋ ಆಟಗಳು ಮತ್ತು ಅದಕ್ಕೆ ವ್ಯವಸ್ಥೆ ಹೇಗೆ ಸಲಾಂ ಹೊಡ್ಕೊಂಡು ನಿಂತ್ಕೋತಾರೆ ತೆವಳುಕೊಂಡು ಜೀತದಾಳುಗಳ ಥರ ಅನ್ನೋದನ್ನು ಹೇಳಲಿಕ್ಕೆಂದೇ ಈ ಪ್ರಕರಣವನ್ನು ತೆಗೆದುಕೊಂಡಿದ್ದು. ಯಾಕಂದರೆ ಈ ಪ್ರಕರಣಕ್ಕೂ ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಹೇಗೆ ನಡೆದುಕೊಂಡಿದ್ದಾರೆ ನಮ್ಮ ಪೊಲೀಸ್ನವರು ಅನ್ನೋದಕ್ಕೂ ಸಂಬಂಧ ಇದೆ. ಆ ಕಾರಣಕ್ಕೆ ಈ ಪ್ರಕರಣವನ್ನು ಮೊದಲು ತೆಗೆದುಕೊಂಡಿರುವಂಥದ್ದು. ಮದ್ಯದ ಅಮಲಿನಲ್ಲಿ ಐಷಾರಾಮಿ ಕಾರು ಚಲಾಯಿಸಿ ಅದು 160-200 ಕಿಲೋಮೀಟರ್ ವೇಗದಲ್ಲಿ ನ್ಯಾರೋ ಅತ್ಯಂತ ಕಿರಿದಾದ ರಸ್ತೆಯಲ್ಲಿ ಓಡಿಸಿ ಇಬ್ಬರ ಸಾವಿಗೆ ಕಾರಣ ಆದಂತಹ ಅಪ್ರಾಪ್ತನಿಗೆ ಜಾಮೀನಂತೆ. ಯಾವ ಕಚಡ ಅಪ್ರಾಪ್ತ ಅವನು? ಕಾರು ಓಡಿಸೋಕ್ಕೆ ಅವನು ಅಪ್ರಾಪ್ತ ಅಲ್ಲ, ಬಾರಲ್ಲಿ ಕೂತ್ಕೊಂಡು ಗುಂಡಾಕ್ಬಿಟ್ಟು ದುಡ್ಡು ಬಿಸಾಕ್ಬಿಟ್ಟು ಬರೋಕೆ ಅವ್ರ ಅಪ್ಪ ದುಡ್ದಿದ್ದಕ್ಕೆ ಅಪ್ರಾಪ್ತ ಅಲ್ಲ, ಕಾನೂನಲ್ಲಿ ಸಾಯಿಸಿದ ಮೇಲೆ ಅಪ್ರಾಪ್ತ ಅಂತೆ. ಇದು ಈ ದೇಶದ ಕಾನೂನು. ಇಡೀ ವಿಚಾರದಲ್ಲಿ ಈ ಕುರಿತು ಚರ್ಚೆ ಆಗ್ತಾ ಇದೆ. ಇದರಲ್ಲಿ ನ್ಯಾಯಾಲಯದ ಪಾತ್ರವೂ ಇದೆ. ಇದೇ ಹೊತ್ತಲ್ಲಿ ಪ್ರಧಾನಿ ಬಿಲ್ಡರ್ ಪುತ್ರನಿಗೆ, ಅವನೊಬ್ಬ ಬಿಲ್ಡರ್ ಅಂತೆ ಅವರಪ್ಪ, ಇವನು ಬಿಲ್ಡಪ್ ಕೊಟ್ಟ ಮಗ ಹಲ್ಕಟ್ಟು ಕಚಡ ತಂದವನು. ನನ್ನ ಪ್ರಕಾರ ಅಲ್ಲೇ ಕತ್ತರಿಸಾಕ್ಬೇಕಾಗಿತ್ತು ಅವನನ್ನು. ಆ ದಾರಿಗೆ ಬರ್ತಿದ್ದ ಅಪ್ಪ ಮಗ ತಾಯಿ ಎಲ್ಲ ಎಂಥ ಮಕ್ಕಳನ್ನ ಬೆಳೆಸಿದ್ದೀವಿ ಅಂತ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಏನು ಮಾಡ್ತಿದ್ದಾರೆ ಅನ್ನೋದು ಕನಿಷ್ಠ ಪ್ರಜ್ಞೆನಾದರೂ ಇರಬೇಕು. ಅವ್ರಿಗೆ ಸ್ವಾತಂತ್ರ್ಯ ಕೊಡಿ. ಅವರ ಸ್ವಾತಂತ್ರ್ಯ ಹರಣ ಮಾಡಬೇಕು ಅಂತ ಅನ್ನಲ್ಲ ನಾನು. ಆದರೆ ಈ ರೀತಿ ಪೋಲಿಗಳ ಥರ ಪುಂಡ್ರ ಥರ ಕಿರಾತಕರ ಥರ ಆಡೋರಿಗೆ ಯಾವ ತಂದೆ ತಾಯಿ ಅವರು? ಹುಟ್ಟಿಸೋದಷ್ಟೇ ಅಲ್ಲ ಜವಾಬ್ದಾರಿ, ಬೆಳೆಸೋಕ್ಕೂ ಜವಾಬ್ದಾರಿ ಇರಬೇಕು. ಈ ಪೊಲೀಸರು ಎಂಥ ಕಂತ್ರಿಗಳು ಅಂತಂದರೆ ಮಹಾರಾಷ್ಟ್ರ ಅದರ ಬಾರ್ಡರ್ ಲೈನಲ್ಲಿ ಇದ್ದಂಗಿದೆ. ನಮ್ಮಲ್ಲೂ ಕೆಲವು ಪೊಲೀಸರು ಯಾಕೋ ಈ ಬಿಲ್ಡರ್ ಪುತ್ರನಿಗೆ ಪೊಲೀಸ್ ಠಾಣೆಯಲ್ಲಿ ಪಿಜ್ಜಾ ಬರ್ಗರು ಬಿರಿಯಾನಿ ತಿನ್ನಿಸಿ VIP ಟ್ರೀಟ್ಮೆಂಟ್ ಅಂತೆ. ಅವ್ರ ಮನೆಗೆ ಹೋಗ್ಬಿಟ್ಟು ಪರ್ಕೆ ತಗೊಂಡು ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಆಮೇಲೆ ಆ ನೀರನ್ನು ತೀರ್ಥದ ಥರ ಕುಡಿದ್ಬಿಟ್ಟು ಬನ್ನಿ ಅಯೋಗ್ಯರ್ತಂದು. ನಾಚಿಕೆಡ್ಡವರು. ದುಡ್ಡುಗೋಸ್ಕರ ಅಪ್ಪ ಅಮ್ಮನ್ನು ಮಾರ್ಬಿಡ್ತೀರಿ ಬೇಕಿದ್ರೆ ಚಾನ್ಸ್ ಕೊಟ್ಬಿಟ್ರೆ. ಗೊತ್ತಾದ ಕೂಡಲೇ ಕಾಂಗ್ರೆಸ್ ಕಾರ್ಯಕರ್ತರು ಆ ಪೊಲೀಸ್ ಠಾಣೆ ಮುಂದೆ ಹೋಗಿ ಜಮಾವಣೆ ಆಗಿ ಪ್ರತಿಭಟನೆ ನಡೆಸಿದ್ದಾರೆ. ಅದು ಸರಿ, ನನಗದು ತಪ್ಪು ಅನ್ನಿಸ್ಲಿಲ್ಲ. ಆದರೆ ಅದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅಥವಾ ಸರ್ಕಾರ ಕರ್ನಾಟಕದಲ್ಲೂ ರೇವ್ ಪಾರ್ಟಿ ವಿಚಾರದಲ್ಲಿ ಏನು ಮಾಡಿದ್ದೀರಿ ಅನ್ನೋದಕ್ಕೆ ಉತ್ತರ ಕೊಡಬೇಕು ನೀವು. ಇಟ್ ಕಾಂಟ್ ಬಿ ಜಸ್ಟ್ ಪೊಲಿಟಿಕಲ್, ಇವೆಲ್ಲ ಸೋಷಿಯಲ್ ಇಶ್ಯೂಗಳು. ಸಾಕಷ್ಟು ಟೀಕೆ ಆಕ್ರೋಶದ ನಂತರ ಎಚ್ಚೆತ್ತ ಪೊಲೀಸರು ಈ 17 ವರ್ಷದ ಯುವಕನ ತಂದೆ, ಅವನ ಯಾರೋ ಬಿಲ್ಡರ್ ವಿಶಾಲ್ ಅಗರ್ವಾಲ್ ಅಂತೆ, ಅವನ್ನ ಬಂಧಿಸಿದ್ದಾರೆ. ಅಪ್ರಾಪ್ತ ಮಗನನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿರುವುದು. ಅದರಲ್ಲಿ ಏನಿದೆ ದೊಡ್ಡದ್ದು ಭಾಳ ಹೊಸ ಸಂಶೋಧನೆ ಮಾಡ್ದಂಗೆ ಹೇಳ್ತಾ ಇದ್ದೀರಿ. ಹಿ ಈಸ್ ಎ ಬ್ರಾಟ್, ಹಿ ಈಸ್ ಎ ವೆಗಬಾಂಡ್. ಕೋತಿಗಳು ತಂದು ದುಡ್ಡಿದೆ ಅನ್ನೋ ದಿಮಾಕಿಗೆ ಅವನಿಗೆ ಮಾದಕ ವಸ್ತು ಸಿಗುವಂತೆ ಮಾಡಿದ ಆರೋಪದಡಿ ಕತ್ತೆ ಕಾಯ್ತಿದ್ರಂತ ಪೇರೆಂಟ್ಸು. ಏನು ಮಾಡ್ತಿದ್ದಾನೆ ಮಗ ಅಂತ ಗೊತ್ತಾಗದೇ ಇದ್ದರೆ ನೋಡಿದ್ರಲ್ಲ ಮೊನ್ನೆ ಹಾಸನದ ಪ್ರಕರಣದಲ್ಲಿ. ತಂದೆ ತಾಯಿಗಳಿಗೆ ಗೊತ್ತಾಗದಂತೆ ಈ ರೀತಿಯ ಪ್ರಕರಣಗಳೆಲ್ಲ ನಡೀಲಿಕ್ಕೆ ಆಲ್ ರೈಟ್, ಗೊತ್ತಾಗದೆ ನಡೀಬೋದಾದಂಥ ಕೆಲವು ಇರಬಹುದು. ಅಲ್ಲೆಲ್ಲೋ ಹೋಗ್ಬಿಟ್ಟು ಅವ್ನು ಪಿಜ್ಜಾ ತಿಂದು ಬಿಡ್ತಾನಂತೆ ಡೈಲಿ, ಅಲ್ಲೆಲ್ಲೋ ಬರ್ಗರ್ ತಿನ್ಕೊಂಡ್ಬಿಡ್ತಾನಂತೆ, ಅಲ್ಲೆಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿ ಕೂತ್ಕೊಂಡ್ಬಿಡ್ತಾನಂತೆ, ಯಾರಿಗೂ ಹೇಳ್ದೆ ಮನೆಯಲ್ಲಿ ಹೇಳ್ದೆ ಕೇಳಿದೆ ಫಿಲಮ್ಗೆ ಹೋಗಿ ಬಂದ್ಬಿಟ್ಟಿದ್ದಾನಂತೆ. ಗೊತ್ತಾಗದೇ ಇರ್ಬೋದು. ಮಾದಕ ವಸ್ತು ಸೇವಿಸ್ತಾನೆ ಅಥವಾ ಮಾಡಬಾರ್ದು ಹಲ್ಕಟ್ಟು ಕಚಡ ಕೆಲಸನ ಹಾಸನದಲ್ಲಿ ಆದಂಗೆ ಮಾಡ್ತಾನೆ, ಅಥವಾ ಈ ರೀತಿಯ ಕಾಸ್ಟ್ಲಿ ವಿಪರೀತವಾದ ಬೆಲೆ ಬಾಳುವ ಕಾರುಗಳನ್ನು ತೆಗೆದುಕೊಂಡು ಓಡಿಸ್ಕೊಂಡು ಹೋಗಿ ಫ್ರೆಂಡ್ಸ್ ಜೊತೆ ಗುಂಡಾಕ್ಬಿಟ್ಟು ಮಜಾ ಮಾಡ್ತಾನೆ ಅನ್ನೋದು ತಂದೆ ತಾಯಿ ಗೊತ್ತಾಗದೇ ಇದ್ದರೆ ತಂದೆ ತಾಯಿಗಳಾಗಕ್ಕೆ ಲಾಯಕ್ಕೇನವರು? ಅಯೋಗ್ಯರು ಅವರುವೇ ತಂದೆ ತಾಯಿಗಳು. ಆವಾಗ ಯಾರ ಮನೇಲಾದರೂ ಸರಿ. ಇದನ್ನು ಮಾಡಿದ ಮೇಲೆ ಅವನನ್ನೀಗ ಅರೆಸ್ಟ್ ಮಾಡಿದ್ದಾರೆ ಅವರ ಅಪ್ಪನ್ನ. ಅಪ್ರಾಪ್ತನಿಗೆ ಮದ್ಯ ಕೊಟ್ಟ ಆರೋಪದ ಮೇಲೆ 2 ರೆಸ್ಟೋರೆಂಟ್ನವರು, ಇವನೆಂತಹ ಪೋಖ್ರಿ ಅಂತಂದ್ರೆ ಇವನು ಕಚಡ, ಈ ಹುಡುಗ ಅಪ್ರಾಪ್ತ ಅಂತೆ, ಅಪ್ರಾಪ್ತ ಹಲ್ಲುದುರಿಸ್ಬೇಕು ಅಪ್ರಾಪ್ತ ಅಂತ ಅವನಿಗೆ. 2 ಬಾರ್ಗಳಿಗೆ ಹೋಗಿ ಗುಂಡು ಹಾಕಿದಾನಂತೆ, ಒಂದಲ್ವಂತೆ 2 ಕಡೆ. ಅದನ್ನು ಸರ್ವ್ ಮಾಡಿದ್ದಾರೆ. ಸರ್ವ್ ಮಾಡಿದ ಮಾಲೀಕರನಿಗೆ ಬಂಧಿಸಿದ್ದಾರೆ ಮತ್ತು ಅದನ್ನು ಸೀಸ್ ಮಾಡಿದ್ದಾರೆ. ಪಬ್ಬನ್ನ ಬಾರ್ನ ಎಂಥದ್ದೋ ಒಂದನ್ನು. ಅವ್ರಿಗೇನು ಹೋಗಬೇಕು?
ಯಾರ ಮನೆ ಮಕ್ಕಳು ಯಾವ ಬಾವಿಗೆ ಬಿದ್ದರೆ ಅವ್ರ ಮನೆ ತಾತನ ಮನೆ ಗಂಟೇನು ಹೋಗ್ಬೇಕು ಅವ್ರಿಗೆ ಓನರ್ಗೆ. ಬಿಸ್ನೆಸ್ ಕಾಸಾದ್ರೆ ಆಯ್ತಪ್ಪ, ದುಡ್ಡು ಬಂದ್ರೆ ಆಯ್ತಪ್ಪ, ಕೊಟ್ಟ ಕಳಿಸ್ದ, ಇವ್ರ ತಾತನ ಮನೆ ನೋಡ್ಕೊ. ಇವ್ರ ಮಕ್ಕಳು ಆ ರೀತಿಯ ದುಶ್ಚಟಗಳಿಗೆ ಬಿದ್ದು ಸಾಯ್ಬೇಕು. ಆವಾಗ ಗೊತ್ತಾಗಬೇಕು ಮಾದಕ ವಸ್ತುನ ಇವ್ರ ಮಕ್ಕಳುಗಳಿಗೆ ಹೆಂಗಾದ್ರೂ ಮಾಡಿ ಕೊಡಿಸಿ 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 ಸಾಯಿಸ್ಬಿಡ್ಬೇಕು. ಆಗ ಗೊತ್ತಾಗುತ್ತೆ ಅಪ್ರಾಪ್ತನಿಗೆ ಮಾದಕ ವಸ್ತು ಹೆಂಗೆ ಕೊಟ್ಟರು ಅಂತ ಆಗ ಕೇಳ್ತಾರೆ ಏನು ಬಂದು. ಅವ್ರ ಮನೇಲಿ ಆದ್ರೇನೆ ಬಿಸಿ ತಾಗೋದು. ಬೇಸಿಕ್ ಕಾನೂನಿನ ಪಾಲನೆ ಇಲ್ದಿದ್ಮೇಲೆ ಈ ದೇಶದಲ್ಲಿ ಏನಿದೆ. ಇನ್ನು ಅವ್ರು ಮೂರನ್ನು ಬಂಧಿಸ್ಕೊಂಡಿದ್ದಾರೆ. ಇನ್ನು ಈ ಕಾರು ಇಲ್ಲಿ ಬೆಂಗಳೂರಿನ ಸಂಬಂಧ ಅಥವಾ ಕರ್ನಾಟಕದ ಸಂಬಂಧ, ನಾನು ಹೇಳ್ತೀನಲ್ಲ ಎಲ್ಲದಕ್ಕೂ ನಮ್ದೊಂದು ಸಂಬಂಧ ಇರುತ್ತೆ. ಈ ಕರ್ನಾಟಕದ ವಾಸ್ತು ಅದು ಏನು ವಾಸ್ತುನೋಪ್ಪ, ಅದು ಎಲ್ಲದಕ್ಕೂ ಲಿಂಕ್ ಆಗ್ತೀವಿ ನಾವು. ಒಳ್ಳೆ ನಾಳೆ ಇರಾನ್ ಅಧ್ಯಕ್ಷ ಸತ್ತಿರೋದಕ್ಕೂ ಇಲ್ಲಿಂದ ಏನಾದ್ರು ಒಂದು ಲಿಂಕ್ ಆದರೂ ಆಗ್ಬೋದೇನೋ, ಹೇಳಕ್ಕೆ ಬರಲ್ಲ. ಬೆಂಗಳೂರಿನ ಪೋರ್ಷೆದು ಯಾವುದೋ ಒಂದು ಐಷಾರಾಮಿ ಕಾರು, ಅದರ ಶೋರೂಮಲ್ಲಿ ಈ ಕಾರನ್ನು ಖರೀದಿ ಮಾಡಿದ್ದಾರಂತೆ. ಕಾರನ್ನು ಎಲ್ಲಿ ಬೇಕಾದ್ರೂ ಖರೀದಿ ಮಾಡ್ಬೋದು. ನೋಬಡಿ ಕ್ಯಾನ್ ಸೇ ಈ ಕಾರನ್ನು ಇಲ್ಲೇ ಖರೀದಿ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಏನು ರೂಲ್ ಇಲ್ಲ, ಲಿಮಿಟ್ ಇಲ್ಲ. ಎಲ್ಲಿ ಲಿಮಿಟ್ ಅಲ್ರಿ, ಕಾನೂನು ಪ್ರಕಾರ ಕಾರನ್ನು ಎಲ್ಲಿ ಬೇಕಾದ್ರೂ ಯಾವನ್ ಬೇಕಾದ್ರೂ ಖರೀದಿ ಮಾಡ್ಕೋಬೋದು. ದಾಟ್ಸ್ ನಾಟ್ ಎ ಕ್ರೈಮ್ ಅಲ್ಲ ಅದು. ಆದರೆ ಕಾರದು ಇಲ್ಲಿ ಖರೀದಿ ಆದಮೇಲೆ ನಂಬರ್ ಪ್ಲೇಟ್ ಇಲ್ಲದೆ 1600 ಕಿಲೋಮೀಟರ್ ಹೋಗಿದೆಯಂತೆ. ದ್ಯಾಟ್ ಇಸ್ ರಾಂಗ್. ಆಗಿದ್ರೆ ಯಾಕಂದರೆ ಟೆಂಪರರಿ ರಿಜಿಸ್ಟ್ರೇಷನ್ ಅದಕ್ಕೆ ಅಪ್ಲೈ ಆಗಲೇಬೇಕು. ಅದಕ್ಕೆ ಶೋರೂಮಿಂದ ಅವ್ರಿಗೆ ಹೋಗ್ಬೇಕಾರೆ ಹೌ ಡಿಡ್ ದ ಶೋರೂಮ್ ಅಲೋ ಮಾಡಿಕೊಟ್ಟಿದ್ರೆ ಸಂತೋಷ, ಇಲ್ಲದೇ ಇದ್ದರೆ ದರ್ ಇಸ್ ಅ ಸಿವಿಯರ್ ಮಿಸ್ಟೇಕ್. ಶೋರೂಮ್ ಸುಮ್ಮನೆ ಬಂದವನಿಗೆ ಕೀ ಕೊಟ್ಬಿಟ್ಟು ಕಳ್ಸೋಕ್ಕಾಗಲ್ಲ, ಪೇಪರ್ಸ್ ಮಾಡಬೇಕು. ಅದಕ್ಕೆ ಮಾಡಿ ಟೆಂಪರರಿ ರಿಜಿಸ್ಟ್ರೇಷನ್ ಆಗಬೇಕು. ಯಾಕಂದರೆ ರಿಜಿಸ್ಟ್ರೇಷನನ್ನು ಆ ರಾಜ್ಯದಲ್ಲಿ ಅವ್ರು ಮಾಡಿಸ್ಕೋಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಎಗೈನ್ ಅದನ್ನು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಏನು ಕಾನೂನಿಲ್ಲ. ಎಗೈನ್ ಅಲ್ಲಿ ಮಾಡ್ಕೋಬೋದು. ಬಟ್ 1600 ಕಿಲೋಮೀಟರ್ದು ಟೆಂಪರರಿ ರಿಜಿಸ್ಟ್ರೇಷನ್ ಇಲ್ಲದೆ ಹೆಂಗೆ ಪಾಸ್ ಆಗುತ್ತೆ? ಹೌ ಡಸ್ ಇಟ್ ಪಾಸ್? ಆಲ್ ರೈಟ್, ಹೇಗೆ ಪಾಸ್ ಆಗುತ್ತೆ ಟೋಲ್ಗಳಲ್ಲಿ? ಅದಕ್ಕೆ ಇದು ಬೇಕಲ್ಲ, ಹೆಲ್ಮೆಟ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂತೆಲ್ಲ ಫೈನ್ ಹಾಕ್ತಾರಲ್ಲ ಸರ್. ಅದ್ಮೇಲೆ ಟೋಲಲ್ಲಿ ನಮ್ದು ಫಾಸ್ಟ್ ಟ್ಯಾಗ್ದು ಪಾಸ್ ಬೇಕಲ್ಲ, ಫಾಸ್ಟ್ ಟ್ಯಾಗ್ಗೆ ನಂಬರ್ ಬೇಕಲ್ಲ, ಅದಕ್ಕೆ KYC ಅಟ್ಯಾಚ್ ಮಾಡಿದಾರಲ್ಲ. ಹೆಂಗೆ ಪಾಸ್ ಆಯ್ತು ಇದು ಟೋಲ್ಗಳನ್ನ ಕಾರು? ಹಂಗಾರೆ ಯಾವುದೋ ಬೋಗಸ್ ಕಾರ್ ನಂಬರ್ ಹಾಕೊಂಡು ಹೋಗಿದ್ದಾನೆ ಅವನು. ಇದೊಂದಪ್ಪ ಆಶ್ಚರ್ಯ ಆಗ್ತಾ ಇದೆ. ಈ ಅಪಘಾತ ಎಸಗಿದ ಅಪ್ರಾಪ್ತ ಬಾರ್ನಲ್ಲಿ ಮದ್ಯ ಸೇವಿಸೋದು, ಗುಂಡಾಕೋದು ಕೂತ್ಕೊಂಡು, ಮಾರ್ಗ ಮಧ್ಯೆ ಇಬ್ಬರು ಟೆಕ್ಕಿಗಳಿಗೆ ಕಾರ್ ಡಿಕ್ಕಿ ಹೊಡೆಯೋದು, ಅದು ರೋಡಲ್ಲಿ ಹೊಡೆದಿದ್ದು ಎಲ್ಲ CCTVಲಿದೆ. 200 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದ್ದ ಅಂತ ಹೇಳ್ತಿದ್ದಾರೆ. ಕೆಲವರು 160 ಅಂತಾರೆ, ಕೆಲವರು 200 ಅಂತಾರೆ. ನಿಯಂತ್ರಣ ಕಳ್ಕೊಂಡಂತೆ. ಇನ್ನೇನು ಕಳ್ಕೊಳ್ಳದೆ 160 ಹೋದ್ರೇನೆ ನಿಯಂತ್ರಣ ಕಳ್ಕೋಬೇಕು, ಸ್ಥಿಮಿತ ಇದ್ರೂ. ಗುಂಡಾಕ್ಬಿಟ್ಟು 160 200 ಹೋದ್ರೆ ಸ್ಥಿಮಿತ ನಿಯಂತ್ರಣ ಕಳ್ಕೊಳ್ಳದೆ ಇನ್ನೇನಾಗಬೇಕು? ದೇ ಆರ್ ಆಲ್ ಪವರ್ಫುಲ್ ಕಾರ್ಗಳು ಅವು. ಬೈಕ್ನಲ್ಲಿ ಹೋಗ್ತಾ ಇದ್ದ ಅನೀಶ್ ಮತ್ತು ಅಶ್ವಿನಿ ಅಂತ ಇಬ್ಬರು ಟೆಕ್ಕಿಗಳಂತೆ ಏನೋ ಪಾಪ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರು ಹೇಳ್ತಾರೆ ಅವನ ಜಾಮೀನು ರದ್ದು ಮಾಡಿ ಅವನಿಗೂ ಶಿಕ್ಷೆ ಕೊಡಬೇಕು ಅಂತ. ಖಂಡಿತ, ಅನುಮಾನನೇ ಇಲ್ಲ. ಇಲ್ದಿದ್ರೆ ಅರಣ್ಯ ಕಾನೂನು ರಾಸ್ತೆಗೆ ಎಳ್ಕೊಂಬಂದು ಹೊಡೆದು ಮುಗಿಸ್ಬೇಕು ಅವನಿಗೆ. ಅದೇ ಸರಿ. ಯಾಕೆ ಅಂತ ಹೇಳ್ತೀನಿ. ಮದ್ಯದ ಅಂಗಡಿಗೆ ಹೋಗ್ಬಿಟ್ಟು, ಗುಂಡಿನ ಅಂಗಡಿಗೆ ಹೋಗ್ಬಿಟ್ಟು ಈ ಕಚಡಾತ್ ಕುಡಿದ್ಬಿಟ್ಟು 48,000 ರೂಪಾಯಿ ಬಿಲ್ ಕೊಟ್ಟಿದ್ದಾನೆ. 48,000 ರೂಪಾಯಿ ಬಿಲ್ ಕೊಟ್ಟಿದ್ದಾನೆ. ಏನು ರಾಕ್ಷಸನೋ ಅಥವಾ ಗಡಂಗೋ ಕುಡಿಯೋದ್ರಲ್ಲಿ ತಿನ್ನೋದ್ರಲ್ಲಿ ಅವನು? ಎಷ್ಟು ಜನಕ್ಕೆ ಕೊಟ್ಟಿದ್ದಾನೋ ಗೊತ್ತಿಲ್ಲ ಬಿಲ್. ಅದು ಎಷ್ಟು ಜನದ್ದೋ ಬಿಲ್ಲು. 48,000 ಕ್ಯಾಶ್ ಹ್ಯಾಂಡ್ಲ್ ಮಾಡೋಕ್ಕೆ ಅಪ್ರಾಪ್ತ ಅಲ್ವಾ? ಐಷಾರಾಮಿ ಕಾರ್ ಯಾವ್ದು 160 ಕಿಲೋಮೀಟರ್ ವೇಗದಲ್ಲಿ ಓಡಿಸೋಕೆ ತೊಗೊಂಡೋಗಿದ್ದು ಅದಕ್ಕೆ ಅಪ್ರಾಪ್ತ ಆಗಲ್ವಾ? ಏನು ಕಾನೂನು ರೀ ದೇಶದ್ದು? ಇದು ಒಂದು ಕಾನೂನಾ? ಅಷ್ಟು ದುಡ್ಡು ಯಾಕಬೇಕು ಅಂತ ತಂದೆ ಅದನ್ನ ಗಮನಿಸ್ಕೊಳ್ಳಲ್ಲ ಅಂದ್ರೆ ಕೇಳಲ್ಲ ಅದನ್ನ. ಆಯ್ತಪ್ಪ, ನಿನ್ನ ಹತ್ರ ದುಡ್ಡಿದ್ರೆ ಕೊಟ್ಕೋ, ನಿನ್ನ ಮಕ್ಕಳಿಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಟ್ಕೋ. ಏನಾಗ್ತಿದೆ ಅಂತ ತಿಳ್ಕೊಳ್ಳದೆ. ಈಗ ಅಪ್ರಾಪ್ತ ಅಂದ್ರೆ ಕತ್ತೆ ಕಾಯ್ತಾ ಇದೆಯಾ ಅಂತ ಕೇಳ್ಬೇಕು ಅವ್ರ ಅಪ್ಪನ್ನ. ಜನ ಬಿಟ್ಟಿದ್ದಾರೆ ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ಅವನನ್ನ ಅಲ್ಲೇ ಬುರ್ರೆ ಹೊಡೆದಾಕ್ಬಿಡ್ಬೇಕಾಗಿತ್ತು ಅವನದ್ದು. ಎಸ್ ಸರ್, ಅಪ್ರಾಪ್ತ ಅನ್ನೋ ಒಂದೇ ಕಾರಣಕ್ಕೆ ಅಪರಾಧದ ಗಂಭೀರತೆ ಪರಿಗಣನೆಗೆ ಬರಲ್ವಾ ಸರ್? ಅಂದರೆ ಕೆಲವು ಶಿಕ್ಷೆಗಳಾಗಲ್ಲ ಅಪ್ರಾಪ್ತ ಅಂದಾಗ. ಆದರೆ ಭಾರತದ ಕಾನೂನಿನಲ್ಲಿ ಒಂದು ಹೊಸ ತರಬೇಕು. ಯಾಕಂದರೆ ಇದು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಅಪ್ರಾಪ್ತ ಅಂತ ಪರಿಗಣಿಸಲಿಕ್ಕೆ ಯಾವ ಯಾವ ಅಪರಾಧಗಳಿಗೆ ಅಂತ ಸ್ಪೆಸಿಫೈ ಮಾಡೋದು ಬೆಟರ್. ಇನ್ಮೇಲೆ ಯಾವುದೋ ಸಣ್ಣ ಪುಟ್ಟ ಆಗ್ಬೋದು ಅಪ್ರಾಪ್ತರಾಗಿ, ಗೊತ್ತಾಗದೆ ಮಾಡ್ಬಿಡ್ಬೋದು. ಏನೋ ಮಕ್ಕಳಿಗೆ ಗೊತ್ತಾಗ್ಲಿಲ್ಲಪ್ಪ ಅನ್ನೋಂಥದ್ದು. ಯಾವ ಪ್ರಕರಣಗಳಲ್ಲಿ ಇವರನ್ನ ಅಪ್ರಾಪ್ತ ಎನ್ನಿಸಬೇಕು, ಉಳಿದಿದ್ದಕ್ಕೆ ಅಲ್ಲ ಅಂತ. ಯಾವಳನ್ನು ಮರ್ಡರ್ ಮಾಡ್ಬಿಟ್ಟು ಬರ್ತೀನಿ ಅಂತಂದರೆ ಅದು ಅಪ್ರಾಪ್ತ ಯಾಕಾಗಬೇಕು? ನಶೆನಲ್ಲಿ ಗುಂಡಾಕ್ಬಿಟ್ಟು ಕಾರ್ ತೊಗೊಂಡೋಗಿ ಇಂಥ ಕಾರ್ ತೊಗೊಂಡೋಗಿ ಗುದ್ಬಿಟ್ಟು ಇಬ್ಬರನ್ನ ಸಾಯಿಸ್ಬಿಡ್ತೀನಿ, ಅದಕ್ಕೆ ಅಪ್ರಾಪ್ತ ಯಾಕಾಗಬೇಕು?
ಮಾದಕ ವಸ್ತು ಸೇವಿಸ್ಬಿಟ್ಟು ಇನ್ನೇನೋ ಮಾಡಬಾರ್ದು ಮಾಡ್ಬಿಟ್ಟು ಬರ್ತೀನಿ ಅಂತಂದ್ರೆ ಅದಕ್ಕೆ ಅಪ್ರಾಪ್ತ ಯಾಕೆ ಆಗಬೇಕು? ಏನು ಸೇವಿಸೋ ಜ್ಞಾನ ಇಲ್ವಾ ಅವನಿಗೆ? ನಾಳೆ ಕೊಲೆ ಉದ್ದೇಶ ಇಟ್ಕೊಂಡೆ ಮಾಡ್ಬಿಟ್ಟು ಅಪ್ರಾಪ್ತ ಅಂದ್ಬಿಟ್ರೆ ಭಾಳ ಕೊಲೆ ಕೇಸಲ್ಲಿ ಅದಾಗಿದೆ. ಈಗ ಟೆರರಿಸ್ಟ್ ಕೇಸ್ ಬಂದಾಗ ಬಾಂಬೆನಲ್ಲಿ ಅದೊಂದು ಬಂತು, ಅವನ ಅಪ್ರಾಪ್ತ ಅಂತೆಲ್ಲ ಬಂದಿತ್ತು. ಹಾಗಾಗಿ ನನ್ನ ಪ್ರಕಾರ ಲಾನ ರಿಫೈನ್ ಮಾಡಬೇಕು. ಯಾವ ಪ್ರಕರಣಗಳಲ್ಲಿ, ಎಂತಹ ಪ್ರಕರಣಗಳಲ್ಲಿ ಮಾತ್ರ ಅವರನ್ನು ಅಪ್ರಾಪ್ತ ಎಂದು ಈ ವಯಸ್ಸಿನಲ್ಲಿ ಪರಿಗಣಿಸಬೇಕು, ಉಳಿದಿದ್ದಕ್ಕಲ್ಲ, ಇಂತಿಂಥ ಕೇಸ್ ಇಂತಿದ್ದದಕ್ಕೆ ಅಲ್ಲ ಅಂತ ಮಾಡಬೇಕು. ಇದ್ಯಾವ ಊರ ಅಪ್ರಾಪ್ತ ಕಾನೂನಿದು? ಕೊಬ್ಬು, ದಿಮಾಕು, ಮದದ ಪ್ರತೀಕ ಇವನು. ಈ ರೀತಿ ಹಾದಿ ತಪ್ಪಿರುವ ಎಲ್ಲ ಮಕ್ಕಳಿಗೆ ಪಾಠ, ಹಾದಿ ತಪ್ಪಿರುವ ಮಕ್ಕಳನ್ನು ಗಮನಿಸದೇ ಇರುವ ತಂದೆ ತಾಯಿಗಳಿಗೆ ಪಾಠ ಇದು, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು. ಭಾಳ ಮಕ್ಕಳಿಗಿದೆ ಇದೇ ಹಲ್ಕಟ್ಟು ಬುದ್ಧಿ ಇದ್ದಂಗಿದೆ, ಕಚಡ ಬುದ್ಧಿ. ಅಪ್ಪ ಅಮ್ಮನ ಹತ್ರ ಕಾಸಿದೆ ಅನ್ನೋ ಕಾರಣಕ್ಕೆ ಪೊಗರು ಎಲ್ಲ. ಎಸ್, ಅಪ್ರಾಪ್ತರಿಗೆ ಕಾರ್ ಕೊಟ್ರು ಅನ್ನೋ ಕಾರಣಕ್ಕೆ ಫೈನು ಮತ್ತೆ ಶಿಕ್ಷೆ, ಜೈಲು ಹಾಕ್ತಿವಿ ಅಂತೆಲ್ಲ ಹೇಳ್ತಾರಲ್ಲ ಸರ್, ಈ ಕೇಸಲ್ಲಿ ಇದು ತಡ ಆಯ್ತು ಅನ್ನಿಸ್ತಾ ಇಲ್ವಾ ಸರ್? ತಡ ಅಲ್ಲ. ಈ ಪ್ರಕರಣದಲ್ಲಿ ನನ್ನ ಪ್ರಕಾರ ಇದು ಮರ್ಡರ್. ಕರ್ನಾಟಕದಲ್ಲಿ ಆಗಿದ್ದರೆ ನಾನೇ ಕೇಸ್ ಹಾಕ್ತಿದ್ದೆ ಒಂದು. ಇದು ಮರ್ಡರ್. ಇದು ಈ ಮರ್ಡರನ್ನ ಮಾಡಿದವನು ಅವನು ಅಪ್ರಾಪ್ತ ಕಂತ್ರಿ. ಇದಕ್ಕೆ ಅಬೆಟ್ಮೆಂಟು ಅವ್ರ ಅಪ್ಪ, ಅದಕ್ಕೆ ಅಬೆಟ್ಮೆಂಟ್ ಅವ್ರ ಅಪ್ಪ ಈ ಮರ್ಡರ್ಗೆ. ಮತ್ತು ಅಬೆಟ್ಮೆಂಟ್ ಆದಮೇಲೆ ಇವನನ್ನು ನಡೆಸ್ಕೊಂಡ ರೀತಿಗೋಸ್ಕರ ಪೊಲೀಸ್ನವರು ಆರೋಪಿಗಳಿದ್ರಲ್ಲಿ, ಮತ್ತು ಮೋಟರ್ ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ನವರು ಹೆಂಗೆ ಅಲೋ ಮಾಡಿದ್ರಿ ಆ ಗಾಡಿನ ವಿತೌಟ್ ನಂಬರ್ ಪ್ಲೇಟ್ ಗಾಡಿ ಸಿಟಿಲಿ ಓಡಾಡೋಕ್ಕೆ? ಅಥವಾ ಪೊಲೀಸ್ನವರು ಹೆಂಗೆ ಬಿಟ್ರಿ? ಪಿಜ್ಜಾ ಅಂತೆ, ಬರ್ಗರ್. ಆಫೀಸರ್ ಅವ್ನು ಯಾವನವನು ಇಡಿಯಟ್ ಅವನು ಆ ಪೊಲೀಸ್ ಸ್ಟೇಷನಲ್ಲಿ. ನಿನ್ನ ಮಕ್ಳಿಗೆ ಕೊಡಿಸಿದೀಯಾ ಒಂದಿನ ಪಿಜ್ಜಾ ಬರ್ಗರ್? ಹೋಗಿ ನೋಡ್ಕೊ. ಅವ್ನು ಯಾರ್ದೋ ಮಕ್ಳಿಗೆ ಕೊಟ್ಬಿಟ್ಟ. ದುರಾಸೆ ದುಡ್ಡಿಗೆ ಬಿದ್ದು ಯಾವ್ಯಾವ ಲೆವೆಲಿಗೆ ಬರ್ತಿದ್ದಾರೆ ಅಂತಂದರೆ ಹೇಳಿದ್ನಲ್ಲ, ಅಪ್ಪ ಅಮ್ಮನ್ನು ಮಾರ್ಬಿಡ್ತಾರೆ ಜಾಗ ಕೊಟ್ಬಿಟ್ರೆ. ನಮ್ಮ ಅಪ್ಪನ ಬೆಲೆ ಎಷ್ಟು, ನಮ್ಮ ಅಮ್ಮನ ಬೆಲೆ ಎಷ್ಟು, ನಿಮ್ಮ ಅಪ್ಪನ ಬೆಲೆ ಇಷ್ಟು, ನಿಮ್ಮ ಅಮ್ಮನ ಬೆಲೆ ಇಷ್ಟು ಅಂದರೆ ಅದನ್ನು ಕರ್ಕೊಂಡು ಹೋಗ್ಬಿಡತ್ಲ ಕಡೆ ಕೊಡಿಲಿ ಅಂತ ಇಸ್ಕೋತಾರೆ. ಎಂಥ ಹೇಸಿಗೆ ಜನ. ಅನ್ನ ತಿಂತಾರೋ ಏನು ತಿಂತಾರೋ ಈ ದುಡ್ಡಿಗೋ ಇದಕ್ಕೋ ಸಾಯಕ್ಕೆ. ದೇರ್ ಇಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ಜನ ಸಾಕಾಗೋಗ್ತಾ ಇದೆ ಜನಕ್ಕೆ. ಬರೀ ತಿನ್ನಕ್ಕೆ ಅನ್ನ ಇದ್ದರೆ ಅಷ್ಟೇ ಅಲ್ಲ ನೆಮ್ಮದಿ, ಹಾಕ್ಕೊಳ್ಳೋಕೆ ಬಟ್ಟೆ ಇದ್ದರೆ ಅಷ್ಟೇ ಅಲ್ಲ ನೆಮ್ಮದಿ. ನೆಮ್ಮದಿ ಅನ್ನುವುದು ಜೀವನದಲ್ಲಿ ಎಲ್ಲಿರಬೇಕು ಅಂದರೆ ಸಮಾಜವು ಶಾಂತಮಯವಾಗಿರಬೇಕು ಮತ್ತು ತಾರತಮ್ಯ ಇರಬಾರ್ದು ಆ ವಿಚಾರದಲ್ಲಿ. ದುಡ್ಡಿದ್ದವ್ರು ಹಿಂಗಾಡ್ಬೋದು, ಕಾಸಿಲ್ದಿದ್ರು. ಇದೇ ಕಾಸಿಲ್ದೆ ಯಾವನಾದ್ರು ಪೊಲೀಸ್ ಸ್ಟೇಷನ್ಗೆ ಇದಕ್ಕೆ ಹೋಗಿದ್ದಿದ್ರೆ ಪಿಜ್ಜಾ ಬರ್ಗರ್ ಕೊಡಿಸ್ತಿದ್ದಂತ ಅವನು ಇಡಿಯಟ್ ಆಫೀಸರು ಬಾರಿಸುವ ಹಿಡ್ಕೊಂಡು. ತಾರತಮ್ಯದ ಪ್ರಶ್ನೆ ಬರೋದೇ ಇಂಥ ಇಲ್ಲಿ ಅಯೋಗ್ಯರು ತಂದು ದುಡ್ಡು ಕೊಟ್ಬಿಟ್ಟು ಪೋಸ್ಟಿಂಗ್ ತೊಗೊಳ್ಳೋಂಥ ಅವ್ರುಗಳು ಕಾಕಿ ಬಟ್ಟೆ ಬೇರೆ ಹಾಕ್ಕೋತಾರೆ. ಕಂಡು ಕಡೆ ಒದಿಬೇಕು ಹಿಡ್ಕೊಂಡು. ಹೇಳ್ತೀನಿ, ಈ ಅರಾಜಕತೆ ಬಂದ್ರೇ ಬೆಟರ ಅನಿಸುತ್ತೆ ಭಾರತಕ್ಕೆ ಒಂದೊಂದು ಸರ್ತಿ ನನಗೆ. ನ್ಯಾಯ ಪಾಲನೆ ಮಾಡೋರು, ಕಾನೂನು ಪಾಲನೆ ಮಾಡೋರಿಗೆ ಮಾನ ಮರ್ಯಾದೆ ಇಲ್ಲ ಈ ದೇಶದಲ್ಲಿ. ಈ ದೇಶದಲ್ಲಿ ಮರ್ಯಾದೆ ಇರೋದು ಯಾರಿಗೂ ಅಂದರೆ ಪಾಲನೆ ಮಾಡದೇ ಇದ್ದವನಿಗೆ, ರೌಡಿಗಳಿಗೆ, ಅಥವಾ ಕಾಸಿದ್ದವನಿಗೆ, ಅಥವಾ ಅಧಿಕಾರ ಇದ್ದವನಿಗೆ. ಭಾರತದ ಪ್ರಜಾಪ್ರಭುತ್ವ ಇವ್ರಿಗೆ, ನಮಗಲ್ಲ. ನಾವು ಓಟ್ ಹಾಕ್ಬೇಕಂತೆ ಬ್ಯಾನ್ ಮಾಡಿ ಓಟ್ ಹಾಕಬಾರ್ದು ಅನ್ನೋ ಕ್ಯಾಂಪೇನ್ ಮಾಡ್ಬಿಟ್ಟು ಓಟೇ ಹಾಕ್ತಿದ್ರು. ಈ ಕಂತ್ರಿಗಳು 10 ಜನದ ಕೈಲಿ ಹಾಕಿಸ್ಕೊಂಡು ಇವರೇ ಅಧಿಕಾರಕ್ಕೆ ಬರುತ್ತವಲ್ಲ ಕಚಡಗಳು. ದಿಸ್ ಇಸ್ ವೆರಿ ವೆರಿ ಸ್ಯಾಡ್. ಇನ್ನೊಂದು ರಾಜ್ಯ ಆಗಿರ್ಬೋದು, ಆದರೆ ಇದು ನಮ್ಮೂರಲ್ಲಿ ಆಗಲ್ಲ ಅಂತೇನು ಅನ್ಕೋಬೇಡಿ. ಆಗಿಲ್ಲ ಅಂತೇನಿಲ್ಲ. ಆ ಸಿರಿವಂತ ತಂದೆ ತಾಯಿಗಳಿಗೆ ಅಥವಾ ಮಕ್ಕಳಿಗೆ ಪಾಠನೂ ತಲೆನಲ್ಲಿ ನಿನ್ನ ಬ್ರೈನ್ ಏನು ಸಗಣಿನ ಬ್ರೈನ ಗೊತ್ತಿಲ್ಲಪ್ಪ ನನಗೆ. ಇದು ಗೊತ್ತಾಗೋ ರೀತಿಯ ಅಪರಾಧಗಳೇ ಅಲ್ವಾ ಸರ್ ಅವ್ರು ಮಾಡಿದ್ರು? ದಿಸ್ ಈಸ್ ಎ ಲೆಸನ್ ಟು ಮೆನಿ ಪೀಪಲ್, ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಭಾಳ ತಂದೆ ತಾಯಿಗಳಿಗೆ ಮತ್ತು ಅವ್ರ ಮಕ್ಕಳುಗಳಿಗೆ. ನನ್ನ ಮಗು ಗಾಡಿ ಓಡಿಸುತ್ತೆ ಅಂತ ಖುಷಿ ಪಡ್ತಾರೆ ಸರ್ ಎಷ್ಟೋ ಜನ. ನಾನು ಹೇಳ್ತೀನಲ್ಲ, ಕೆಲವು ಸರಿ ಅದೇ ಸರಿ, ಕತ್ತರ್ಸ್ ಹೊಡೆದ್ರೇ ಸರಿ. ಭಾರತದಲ್ಲಿ ಭಾಳ ಜನಕ್ಕೆ ಒದಿದೇ ಇದ್ದರೆ ಬುದ್ಧಿ ಬರಲ್ಲ. ಭಾಳ ಜನಕ್ಕೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ. ಇಂಡಿಯಾನಲ್ಲಿ ಒದಿಬೇಕು ಒಂದು 4 ಜನಕ್ಕೆ. ಬಾಯಿ ಮುಚ್ಕೊಂಡು ಬಾಲ ಮುದ್ರಕೊಂಡು ಬಿದ್ದಿರ್ತಾರೆ ಸೈಡಲ್ಲಾಗ ಕಂತ್ರಿಗಳು ತಂದು. ಅದರಲ್ಲೂ ಈ ಹಣದ ದಿಮಾಕು ಕೊಬ್ಬನು ಎಷ್ಟು ತೋರಿಸ್ತೀರಪ್ಪ. ಏನು ನಿಮ್ಮೊಬ್ಬರ ಹತ್ರನೇ ದುಡ್ಡಿರೋದು, ಯಾರ ಹತ್ರನೂ ದುಡ್ಡೇ ಇಲ್ಲ ಬೇರೆಯವ್ರ ಹತ್ರ. ಅದಕ್ಕೆ ಏನು ಬೇಕಾದರೂ ಗೆದ್ಕೋಬೋದು. ಅದು ಏನು ದುಡ್ದಿರೋ ದುಡ್ಡು ಕಷ್ಟಪಟ್ಟು ಯಾವೊಂದು ತಲೆ ಹೊಡೆದು ಮಾಡಿರೋ ದುಡ್ಡನ್ನು ತಲೆ ಹೊಡೆದು ತಿಂದಿದ್ದೀನಿ. ನಿಮ್ಮ ಮಕ್ಕಳಿಗೆ ಲಕ್ವ ಹೊಡಿದೆ, ಇನ್ನೇನಾಗತ್ತೆ ಅವಾಗ? ಹೊಡಿಬೇಕು, ಅವಕ್ಕೆ ಸತ್ತೋಗ್ಬೇಕು. ಅವು ಆಕ್ಸಿಡೆಂಟ್ಗಳಲ್ಲಿ ಅವಕ್ಕೂ ಕ್ಯಾನ್ಸರ್ ಬಂದು ಹೋಗ್ಬಿಡ್ಬೇಕು, ಅವು ಸತ್ತೋಗ್ಬೇಕು, ನೀವು ಅಳಬೇಕು. ಈ ರೀತಿ ಮಾಡೋರಿಗೆಲ್ಲ ಹಾಗೆ ಆಗಬೇಕು ಶಿಕ್ಷೆ. ಇನ್ನೇನು ಹೇಳಬೇಕು ಇವ್ರಿಗೆ? ಎಸ್.
ಪುಣೆ ಅಪಘಾತ ಪ್ರಕರಣವನ್ನು ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ದೇವೇಂದ್ರ ಫಡ್ನವೀಸ್ ಡಿಸಿಎಂ ಅವರು ದಿಢೀರ್ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು, ಸಭೆ ನಡೆಸಿದ್ರು, ಎಲ್ಲರನ್ನ ತರಾಟೆಗೆ ತೆಗೆದುಕೊಂಡ್ರು. ಇಬ್ಬರ ಸಾವಿಗೆ ಕಾರಣನಾದ ಅಪ್ರಾಪ್ತನ ವಿಚಾರದಲ್ಲಿ ಮೃದು ಧೋರಣೆ ತಾಳಬಾರದು, ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಸೂಚನೆ ಕೊಟ್ಟರು. 17 ವರ್ಷ ತುಂಬಿರುವ ಅಪ್ರಾಪ್ತನನ್ನ ವಯಸ್ಕ ಅಂತ ಪರಿಗಣಿಸಲು ಬಾಲ ನ್ಯಾಯಮಂಡಳಿ ಮೊರೆ ಹೋಗೋದಕ್ಕೆ ಪುಣೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿ ಅವರು ಬೈಲ್ ಕೊಡುವಾಗ ಅವ್ನಿಗೆ 12 ಗಂಟೆ ಕಾಲದೊಳಗಡೆ ಸ್ಟೇಷನಿಂದ ಕೊಟ್ಟು ಕಳಿಸಿದಾರಲ್ಲ, ಅಲ್ಲೇ ಹೇಳ್ತಾರೆ ಅಯ್ಯೋ ಅಯ್ಯೋ ಯೋಗ್ಯರಂತಂದು ಎಷ್ಟು ಕೋಪ ಬರುತ್ತೆ ಅಂದರೆ ಕೆಲಸ ಕೈ ಇಸ್ಕೊಳ್ಳೋಂಗಾಗತ್ತೆ. ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ವಲ್ಲ ಅಂತ ಪ್ರಬಂಧ ಬರೀಬೇಕಂತೆ. ಅವನು 300 ಪದದ್ದು ಶಿಕ್ಷೆ ಪ್ರಬಂಧ. ಪೊಲೀಸರ ಜೊತೆ ಕೆಲಸ ಮಾಡಿ ಪೊಲೀಸರ ಜೊತೆ ವಾರನೋ 4 ದಿನನೋ 3 ದಿನ ಕೆಲಸ ಮಾಡಬೇಕಂತೆ. ಇದನ್ನೆಲ್ಲ ಹೇಳದವ್ರ ಮನೆಯಲ್ಲಿ ಆಗಬೇಕು. ಇವೆಲ್ಲ ಅವ್ರ ಮನೆಯಲ್ಲಿ ಹೆಣ ಬೀಳಬೇಕು. ಆಗ ನಾವು ಹೇಳಬೇಕು, ಒಂದು ಕವನ ಬರೆಯೋಣ ನಿನ್ನ ಮಗ ಸತ್ತೋಗಿದ್ದಕ್ಕೆ ಅಂತ ಕೇಳಬೇಕು. ಒಂದು ಕವನ ಬರೆಯೋಣ, ನಿನ್ನ ಮಗ ಸತ್ತೋದ್ನಾ, ಆಯ್ತು ನೀನೊಂದು ಕವನ ಬರೆಯೋ ಪಾಪೋ ಅಂತ ಕವನ ಬರ್ಸೋಣ. ಎಸ್ಸೆ ಬರೆಸ್ತಾರಂತೆ. ಎಸ್ಸೆ ಬರೆಯೋಕೆ ಅಪ್ರಾಪ್ತ ಅಲ್ಲ. ಪೊಲೀಸರ ಜೊತೆ ಕೆಲಸ ಮಾಡೋಕ್ಕೆ ಬಾಲಕಾರ್ಮಿಕ ಆಗಲ್ಲ. ಅದ್ಯಾವ ಕೋರ್ಟ್ ಅದು? ಅದ್ಯಾವ ಕೋರ್ಟ್ ಅವಾಗ? ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಎನ್ಐಎ 4 ರಾಜ್ಯಗಳಲ್ಲಿ 11 ಕಡೆ ದಾಳಿ ಮಾಡಿದೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್, ಬನಶಂಕರಿ ಸೇರಿ 5ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದೆ. ಮತೀನ್ ಶಾಜೀಬ್ 4 ವರ್ಷ ತಲೆಮರೆಸಿಕೊಂಡಿದ್ದ ಅವಧಿಯಲ್ಲಿ ನೆರವು ನೀಡಿದವರಿಗಾಗಿ ಎನ್ಐಎ ಕಾರ್ಯಾಚರಣೆ ಮಾಡಿದೆ. 4 ವರ್ಷದಿಂದ ಅವ್ರು ತಲೆಮರೆಸಿಕೊಂಡಿದ್ರು, ಏನೋ ಆ ಥರ ಸಮಥಿಂಗ್ ಲೈಕ್ ದಟ್. ತಮಿಳುನಾಡಿನ ಕೊಯಮತ್ತೂರಿನ ಖಾಸಗಿ ಆಸ್ಪತ್ರೆಯೊಂದರ ಮೇಲೆ ರೇಡ್ ಮಾಡಿರುವ ಎನ್ಐಎ ಈ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾದ ಕರ್ನಾಟಕ ಮೂಲದ 2 ವೈದ್ಯರನ್ನ ಶಂಕೆಯ ಮೇಲೆ ವಶಕ್ಕೆ ಪಡ್ಕೊಂಡಿದೆ. ಈ ಇಬ್ಬರು ಹಣಕಾಸು ನೆರವು ನೀಡಿದ್ದಾರೆ ಅಂತ ಶಂಕೆ, ನಥಿಂಗ್ ಇಸ್ ಪ್ರೂವ್ಡ್. ಆಂಧ್ರದ ರಾಯದುರ್ಗದಲ್ಲಿ ನಿವೃತ್ತ ಶಿಕ್ಷಕರು ಯಾರ್ದೋ ಮನೆ ಮೇಲೆ ದಾಳಿ ಮಾಡಿ ಅವರ ಪುತ್ರನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊಹೈಲ್ ಅಂತ ಯಾರೋ. ಕಾರಣ, ಅವನು ಬೆಂಗಳೂರು ಟೆಕ್ಕಿ ಆಗಿದ್ದಂತೆ. ನಂಬರ್ 2, ಅವನ ಬ್ಯಾಂಕ್ ಖಾತೆಗೆ ದಿಢೀರ್ ಅಂತ ಹಣ ಬಂದಿದೆಯಂತೆ. ಲಾಟ್ರಿ ಗಿಟ್ರಿ ಬಂದಿದೆಯಾ ನೋಡಿ. ಕುಟುಂಬಸ್ಥರನ್ನ ಎನ್ಐಎ ಪ್ರಶ್ನೆ ಮಾಡಿದೆ. ತೆಲಂಗಾಣಲ್ಲೂ ರೈಡ್ ಮಾಡಿದೆ. ಈ ಮಧ್ಯೆ ಅದೇ ಮೊನ್ನೆ ಬೇಲ್ ಸಿಕ್ಕಿತ್ತಲ್ಲ, ಉಲ್ಲಾಳದ ಮಾಜಿ ಶಾಸಕ ದಿವಂಗತ ಇದೀನಬ್ಬ ಮೊಮ್ಮಗ ಉಮರ್ ಅಬ್ದುಲ್ ರೆಹಮಾನ್ ಜೈಲಿಂದ ರಿಲೀಸ್ ಆಗಿ ಊರಿಗೆ ವಾಪಸ್ ಹೋಗಿದ್ದಾನೆ. ಗೊತ್ತಿಲ್ಲ ಊರಿಗೆ ಹೋದ್ಮೇಲೆ ಅವ್ರು ಏನು ಮಾಡ್ತಾರೋ ಏನು. ಬಟ್ ಸೇವೆ ಮಾಡೋ ಮನೋಭಾವ ಆ ವೃತ್ತಿಗೆ ಬಂದು ಇನ್ನೇನೋ ಮಾಡ್ತೀನಿ ಅಂದರೆ ಇದು ನಿಜಾನೇ ಆಗಿದ್ರೆ ಗೊತ್ತಿಲ್ಲ. ಯು ಹ್ಯಾವ್ ನೋ ಐಡಿಯಾ. ಸಿ, ನನಗೆ ವಿ ಕಾಂಟ್ ಸೇ ಅವರಿಬ್ಬರು ಇನ್ವಾಲ್ವ್ಡ್ ಅಂತನೋ, ಯಾಕಂದರೆ ಯಾವ ರೂಪದಲ್ಲಿ ಅವ್ರ ಸಂಪರ್ಕ ಯಾರ ಜೊತೆ ಏನಕ್ಕಿತ್ತು ಗೊತ್ತಿಲ್ಲ, ಅದು ಯಾವ ರೀತಿ ಇವರು ಪರಿಗಣಿಸಿದ್ದಾರೀಗ ಅನ್ನೋದನ್ನ ಲೆಟ್ ಅಸ್ ಸಿ. ಸಿಂಪ್ಲಿ ಬ್ರ್ಯಾಂಡ್ ಮಾಡ್ಬಿಡೋದ್ರಿಂದ ಪಾಯಿಂಟ್ ಇಲ್ಲ ಈಗ ಅಲ್ಲಿ. ಯಾಕಂದರೆ ಬೇರೆ ಕಾರಣಕ್ಕೂ ಟಚಲ್ಲಿ ಇರ್ಬೋದು. ಈಗ ನಿಮ್ಮ ಜೊತೆನೋ ನನ್ನ ಜೊತೆನೋ ಯಾರೋ ಯಾವುದೋ ಕಾರಣಕ್ಕೆ ಟಚಲ್ಲಿ ಇರ್ಬೋದು. ಅದು ಅವನು ಯಾವನೋ ಕಚಡ ಕೆಲಸ ಮಾಡಿದಾಗ ಅವ್ನ ಮೊಬೈಲ್ನಲ್ಲಿ ನಂದೋ ನಿಂದೋ ಬರ್ಬೋದು, ನಿಮ್ದೋ ಬರ್ಬೋದು. ನಮ್ಮ ಹತ್ರಕ್ಕೆ ಬಂದು ನಮ್ಮನ್ನು ವಿಚಾರಣೆ ಮಾಡ್ಬೋದು ಬೇಕಾದ್ರೆ, ನಿಮ್ದು ಏನು ಸಂಬಂಧ ಅದು ಅಂತ ಅಲ್ವಾ. ಹಂಗಾಗ್ಬಿಟ್ಟು ನೀವು ಟಕ್ಕಂತ ಟಿವಿನಲ್ಲಿ ರಂಗನಾಥ್ ಅವ್ರದ್ದು ವಶಕ್ಕೆ ತೆಗೆದುಕೊಟ್ಟಿದ್ದಾರೆ, ಅವ್ರದ್ದು ಸಂಬಂಧ ಅಂತನಕ್ಕಾಗಲ್ಲ. ಹಂಗಾಗಲ್ಲ. ವಿ ವಿಲ್ ವೆಯ್ಟ್, ಲೆಟ್ ಅಸ್ ಸಿ ಅದು ಏನದು ಅಂತ ವಿಚಾರಣೆ ಹಂತ. ಇನ್ನು ಬೆಂಗಳೂರು ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ಸೆಲೆಬ್ರಿಟಿಗಳನ್ನ ಪೊಲೀಸರು ಸೇವ್ ಮಾಡೋದಕ್ಕೆ ನೋಡಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಟಾಲಿವುಡ್ ಪೋಷಕ ನಟಿ ಹೇಮಾ ಕೂಡ ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದು, ಆಕೆಯನ್ನು ಮಧ್ಯಾಹ್ನ 3 ಗಂಟೆಗೆಲ್ಲ ಪೊಲೀಸರು ಹಿಂಬದಿ ಗೇಟ್ ಮೂಲಕ ಬಿಟ್ಟು ಕಳಿಸಿದ್ರು. ಉಳಿದವರನ್ನ ಮಾತ್ರ ರಾತ್ರಿ 7 ಗಂಟೆವರೆಗೂ ಮೆಡಿಕಲ್ ಟೆಸ್ಟ್ ಮಾಡಿ ಕಳಿಸಿದ್ರು. ಇದು ಮಾತ್ರವಲ್ಲದೆ ಎಫ್ಐಆರ್ನಲ್ಲಿಯೂ ಕೂಡ ಯಾವುದೇ ನಟ ನಟಿಯರ ಹೆಸರನ್ನ ಉಲ್ಲೇಖ ಮಾಡದೇ ಇರೋದು ಕೂಡ ಟೀಕೆ ಆಕ್ರೋಶಕ್ಕೆ ಕಾರಣವಾಯಿತು. ಈ ಬೆನ್ನಲ್ಲೇ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಮಾತನಾಡಿ ರೇವ್ ಪಾರ್ಟಿಯಲ್ಲಿ ಟಾಲಿವುಡ್ ನಟಿ ಹೇಮಾ ಪಾಲ್ಗೊಂಡಿದ್ದ ವಿಚಾರವನ್ನ ಬಯಲು ಮಾಡಿದ್ರು. ನಿನ್ನೆಯೆಲ್ಲ ನಟಿ ಹೇಮಾ ವಿಡಿಯೋ ಮಾಡಿ, ನಾನು ಹೈದರಾಬಾದ್ ಫಾರ್ಮ್ ಹೌಸ್ ನಲ್ಲಿ ಎಂಜಾಯ್ ಮಾಡ್ತಿದ್ದೀನಿ, ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದೀನಿ ಅನ್ನೋದೆಲ್ಲ ಶುದ್ಧ ಸುಳ್ಳು, ಅದನ್ನು ನಂಬೇಡಿ ಅಂತ ವಿಡಿಯೋವನ್ನ ಹರಿಬಿಟ್ಟಿದ್ರು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬುದಕ್ಕೆ ಇದೇ ಸಾಕ್ಷಿ ಅಂತ ಜರಿದ್ರು. ಗೃಹ ಮಂತ್ರಿ ಪರಮೇಶ್ವರ್ ಮಾತ್ರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ರೀಸನ್ಸ್ ಏನಿದೆ ಅದನ್ನು ತಿಳ್ಕೊಳ್ತೀವಿ. ಅಲ್ಲೇ ವಿ ಆರ್ ಆಲ್ರೆಡಿ ಕಲೆಕ್ಟೆಡ್ ದ ಬ್ಲಡ್ ಸ್ಯಾಂಪಲ್ಸ್ ಆ್ಯಂಡ್ ವಿ ಆರ್ ಅವೈಟಿಂಗ್ ದಿ ರಿಸಲ್ಟ್ ಆಫ್ ದ ಬ್ಲಡ್ ಸ್ಯಾಂಪಲ್ ರಿಸಲ್ಟ್. ಸಂಪೂರ್ಣವಾಗಿ ಹದಗೆಟ್ಟದ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಡ್ರಗ್ಗಳ ಮಾರಾಟ ಕೂಡ ಹೆಚ್ಚಾಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸಮಾಜಘಾತಕ ಶಕ್ತಿಗಳು ಮತ್ತೆ ತಲೆ ಎತ್ತಿ ಓಡಾಡ್ತಾ ಇದ್ದಾವೆ. ರೈಡ್ ಮಾಡಿರೋದು ಗೊತ್ತು. ರೇವ್ ಪಾರ್ಟಿ ನಡೀತಾ ಇತ್ತು ಅಂತ ಹೇಳಿ ಯಾರೆಲ್ಲ ವ್ಯಕ್ತಿಗಳು ಬಂದಿದ್ರು ಅದೆಲ್ಲ ಅವರು ಮಾಹಿತಿ ತಗೊಂಡಿದ್ದಾರೆ. ಡ್ರಗ್ಸ್ಗಳು, ಸಿಂಥೆಟಿಕ್ ಡ್ರಗ್ಸು ಮತ್ತು ಗಾಂಜಾ ಆ ಥರದ್ದೆಲ್ಲ ಸಿಕ್ಕಿದೆ ಅಂತ ಹೇಳಿ ವರದಿ ಮಾಡಿದ್ದಾರೆ. ಪ್ರಕಾರ ಕ್ರಮ ಎಂದಿನಂತೆ ಅದೇ ಗೀಣಿ, ಅದೇ ಶಾಸ್ತ್ರ, ಅದೇ ಕಾರ್ಡು. ರಾಮ ಎಳಕಿಣಿ ಅಂತಲೇ
ಇದೆ ಗಿಣಿ ಅಂತಂಗೆ ಹೇಳ್ದಂಗೆ ಅದೇ ಗಿಣಿ ಪಾಠ ಆಗಿದೆ. ಕಾನೂನು ಪ್ರಕಾರ ನೀವು ಮಾಡಲೇಬೇಕು ನಮಗೆ ಗೊತ್ತಿದೆ. ಮೈ ಪಾಯಿಂಟ್ ಈಸ್ ಭಾಳ ಸಿಂಪಲ್. ನಂಬರ್ 1, ಸೋ ಕಾಲ್ಡ್ ಯಾರೋ ಫಿಲಮ್ ಆ್ಯಕ್ಟ್ರು ಅಥವಾ ಎಂಥದ ವಾಟ್ ಎವರ್ ಶಿ ಈಸ್ ಆರ್ ಸುಳ್ಳು ಹೇಳ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಮಾನ ಮರ್ಯಾದೆನ ಬೆಂಗಳೂರು ಪೊಲೀಸ್ಗೆ ಹರಾಜು ಹಾಕಿದ್ದಕ್ಕೆ ನಿಮಗಾದರೂ ಬೇಸಿಕ್ ಜ್ಞಾನ ಅಥವಾ ಮರ್ಯಾದೆ ಬೇಡ? ಬೆಂಗಳೂರು ಪೊಲೀಸ್ನವ್ರಿಗೆ ನಿಮಗಾದರೂ ಮರ್ಯಾದೆ ಬೇಕಲ್ಲ? ನಿಮ್ಮ ಮಾನ ಮರ್ಯಾದೆನ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಡಿಯೋ ಮಾಡಿ ಹರಾಜು ಹಾಕಿ ನಾನು ಹೈದರಾಬಾದಲ್ಲಿದ್ದೀನಿ ನನ್ನ ಮೇಲೆ ಯಾಕೆ ಕಪ್ಪಿಸ್ತಾ ಇದ್ದೀರಿ ಅಂತಂದಾಗ ನಿಮಗಾದರೂ ಮಾನ ಮರ್ಯಾದೆ ಬೇಡ? ಸುಳ್ಳಿನ ಮೇಲೆ ಆಕೆನ ಅರೆಸ್ಟ್ ಮಾಡಿ ಕರ್ಕೊಂಬನ್ರಿ. ಆ ಒಮ್ಮನ ಪಾರ್ಟಿಗೆ ಹೋಗಿದ್ದು ಬೇರೆ, ಹೋಗಾದ ಮೇಲೆ ಸುಳ್ಳಿನ ವಿಡಿಯೋ ಮಾಡಿದ್ದಕ್ಕೆ ಅರೆಸ್ಟ್ ಮಾಡ್ರಿ ಆ ಒಮ್ಮನ. ಪ್ಲಸ್ 5 ಜನದ ಮೇಲೆ ಕೇಸ್ ಹಾಕಿದ್ದೀರಂತೆ. ಯಾಕೆ? ಉಳಿದವರೆಲ್ಲ ಏನು? ಕಾಂಗ್ರೆಸ್ಸಿನವರು ಮಹಾರಾಷ್ಟ್ರಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಮಾಡಿದ್ದು ಸರಿ ಹಿಂದೆ. ಯಾಕೆಂದ್ರೆ ಸೋಷಿಯಲ್ ಇಶ್ಯೂ ಅದು. ಒಬ್ಬ VIP ದಿಮಾಕು ಕೊಬ್ಬನ್ನು ಪ್ರತಿಭಟಿಸಿದ್ದು ಸರಿ ಕಾಂಗ್ರೆಸ್. ಇದೇನಿದು ಗಾಂಜಾ ಹಾಕ್ಕೊಂಡು ಸಿಂಥೆಟಿಕ್ ಡ್ರಗ್ ಹಾಕ್ಕೊಂಡು ಕೂತಿದ್ದವ್ರನ್ನ ಹಿಂಬಾಗ್ಲಿಂದ ಕಳಿಸ್ಕೊಡುವಂಥ ಗೌರವ ಯಾಕಪ್ಪ? ನಿಮಗೆ ಗೌರವ ಇಲ್ಲ, ಇನ್ನು ಅವ್ರಿಗೇನಕ್ಕಪ್ಪ ಗೌರವ ಕೊಡ್ತಾ ಇದ್ದೀರಿ? 100 ಜನದಲ್ಲಿ 5 ಜನದ ಮೇಲೆ ಕೊಣ ಅಂತ ಕೇಸ್ ಹಾಕ್ಕೊಂಡು ಏನು ಗೃಹ ಮಂತ್ರಿಗಳು ಹೇಳ್ತಿರೋದು ಕಾನೂನು ಕ್ರಮ? ಇದೇನಾ ಕಾನೂನು ಕ್ರಮ? ಅಷ್ಟೇ ಜನನ ಇದ್ದಿದ್ದು. ಹಾಗಾದರೆ ಭಾಳ ಹಿಂದೆ ಅಕಾಲಿ ಸರ್ಕಾರ ಇದ್ದಾಗ ಪಂಜಾಬ್ನಲ್ಲಿ ಆಗಿದ್ದು ನಿಮಗೆ ನೆನಪಿರಬೇಕು. ಹೇಗೆ ಆ ಇಡೀ ರಾಜ್ಯ ಮಾದಕ ವಸ್ತುಗಳ ಕೇಂದ್ರ ಸ್ಥಳ ಅಂತ ಬೆಂಬಿತವಾಗೋಯ್ತು ಅಂತ. ಕರ್ನಾಟಕನೂ ಆಗತ್ತೆ ಹೀಗೆ ಆಡ್ತಾ ಇದ್ದರೆ ನೀವು. ಹೂ ಆರ್ ದೋಸ್ ಪೊಲೀಸ್ ಹೂ ಅಲೋಡ್ ಎವ್ರಿಬಡಿ ಟು ಗೋ? ಈಗ ಆಯಿತು, ನಾಳೆ ಬ್ಲಡ್ ಸ್ಯಾಂಪಲ್ ಆದಮೇಲೆ ಕರೆಸ್ಬಿಟ್ಟು ಅರೆಸ್ಟ್ ಮಾಡ್ತೀರಾ? ಆಗೇನು ಮಾಡ್ತೀರಿ? ಕೆಲವರು ಮೆಡಿಕಲ್ ಟೆಸ್ಟು ಮಾಡಿಲ್ಲ ಅಂತ. ಟೆಸ್ಟ್ ಮಾಡಿದ್ರೆ ಹೆಂಗೆ ಕಳಿಸಿದ್ರಿ? ಅದ್ಯಾರೋ ಲೇಡಿನ ಅದ್ಯಾಕೆ ಬ್ಯಾಕ್ ಡೋರಿಂದ ಕಳಿಸೋದು? ಏನು ಗೌರವ ಏನದು? ರೇವ್ ಪಾರ್ಟಿಗೆ ಹೋಗೋಕೆ ಅವ್ರಿಗೆ ಗೌರವ ಇಲ್ಲ, ಗಾಂಜಾ ಹಾಕಕ್ಕೆ ಅವ್ರಿಗೆ ಮರ್ಯಾದೆ ಇಲ್ಲ ಅಂತ ಅನ್ನೋದಾದರೆ ನಾವೇನಕ್ಕೆ ಅವ್ರಿಗೆ ಮರ್ಯಾದೆ ಕೊಡಬೇಕು? ಎಲ್ಲ ಹೋಗಬೇಕು. ಡಬಲ್ ಸ್ಟ್ಯಾಂಡರ್ಡ್ ಬಿಟ್ಬಿಡಿ. ನನಗೆ ಬೇಕಾಗಿದ್ದ ಕಡೆ ಪ್ರೊಟೆಸ್ಟು, ಇನ್ನೊಂದು ಕಡೆ ನಾನು ಹಿಂಗೆ ಕಣ್ಮುಚ್ಕೊಂಡು ಮರಿಕತ್ತೀನಿ ಭದ್ರವಾಗಿ ಅಂತ. ಹಾಳಾಗೋಗ್ಲಿ ರಾಜಕಾರಣಿಗಳದ್ದು, ಅವ್ರ ರೋಗನೇ ಅದು. ನೀವಾರು ಆಫೀಸರ್ಸ್ ಆದರೂ ಕಾಕಿ ಬಟ್ಟೆ ಹಾಕಿದ್ದಕ್ಕೆ ನಿಮಗಾದ್ರೂ ಮಾನ ಮರ್ಯಾದೆ ಬೇಕಲ್ಲ? ರೇಡ್ ಮಾಡಿದ ಉದ್ದೇಶ ಏನಿದೆ? ಉದ್ದೇಶ ಏನು? ಯಾರೋ ಸುಳ್ಳು ಹೇಳ್ತಾಳಂತೆ, ನಾನೆಲ್ಲ ಹೈದ್ರಾಬಾದಲ್ಲಿ ಇದ್ದೀನಿ ಅಂತಾಳಂತೆ ಮೇಡಮ್ಮು. ಯಾವುದೋ ಹಿಂದೆ ನಿಂತ್ಕೊಂಡು ಡ್ರಾಮಾ ಮಾಡ್ತಾರಂತೆ. ನೀವು ನೋಡ್ಕೊಂಡು ಕೂತ್ಕೋತೀರಾ? ನಿಮಗೆ ಮರ್ಯಾದೆ ಬೇಡವಾ? ನಿಮಗೆ ಸಮನರ್ ಫಾರ್ ಮಿಸ್ಲೀಡಿಂಗ್.